ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬೆಂಗಳೂರು ನಗರದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತಾ ಜಯರಾಮ್ ರವರ ದಿಟ್ಟ ಹೋರಾಟದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಅಕ್ರಮವಾಗಿ ಯಾವುದೇ ತರಹದ ಸಮಾಜದಲ್ಲಿ ನಡೆಯುತ್ತಿದ್ದರೆ ಮನುಷ್ಯರ ಪ್ರಾಣ ಜೊತೆಗೆ ಚೆಲ್ಲಾಟವಾಡುತ್ತಿರುವ ಚಟುವಟಿಕೆಗಳ ಮೇಲೆ ಹೋರಾಡುವುದು, ಸತ್ಯವನ್ನ ಸಮಾಜಕ್ಕೆಲ್ಲ ಬೆಳಕಿಗೆ ತರುವುದೇ ನನ್ನ ಉದ್ದೇಶವಾಗಿದೆ. ಎದೆಗಾರಿಕೆ, ಧೈರ್ಯ, ಸಾಹಸದ ಮಹಿಳೆ, ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತಾ ಜಯರಾಮ್. ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಮತಿ ಅಮೃತಾ ಜಯರಾಮ್ ಅವರು ಇದುವರೆಗೂ ಅಕ್ರಮವಾಗಿ ಸ್ಥಾಪನೆಗೊಂಡು ದುಡ್ಡು ಮಾಡುವವರ ಸಲುವಾಗಿ ಸಾರ್ವಜನಿಕರ ಜೀವ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದ ಅನೇಕ ಅಕ್ರಮ ರಿಯಾಬ್ ಸೆಂಟರ್ಗಳು ಹಾಗೂ ಅಕ್ರಮ ಆಸ್ಪತ್ರೆ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಅಕ್ರಮ ಆಸ್ಪತ್ರೆಗಳ ವಿರುದ್ಧ ಧ್ವನಿ ಎತ್ತಿ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ನೀಡುವ ಮುಖೇನ ಈ ಕೇಂದ್ರಗಳ ಕರ್ಮಕಾಂಡಗಳನ್ನು ಸಾಬೀತುಪಡಿಸಿದ್ದಾರೆ. ಅಕ್ರಮ ಕೇಂದ್ರಗಳಲ್ಲಿ ಸಿಲುಕಿದ್ದ ಮದ್ಯ ವ್ಯಸನಿಗಳಿಗೆ ಅಕ್ರಮ ಆಸ್ಪತ್ರೆಗಳಲ್ಲಿ ತಮ್ಮ ಆರೋಗ್ಯವನ್ನ ಕಳೆದುಕೊಳ್ಳುತ್ತಿದ್ದ ಸಾವಿರಾರು ರೋಗಿಗಳ ಪ್ರಾಣವನ್ನ ಉಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಶ್ರೀಮತಿ ಅಮೃತಾ ಜಯರಾಮ್ ಅವರ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸಾಮಾಜಿಕ ಕಳಕಳಿಕೆಯ ಸತತ ಹೋರಾಟದ ಫಲವಾಗಿ ಬೆಂಗಳೂರಿನಲ್ಲಿ ಇದುವರೆಗೂ ಅಕ್ರಮವಾಗಿ ತಲೆ ಎತ್ತಿದ್ದ ಅನೇಕ ರಿಯಾಬ್ ಸೆಂಟರ್ಗಳು, ಆಸ್ಪತ್ರೆ, ಕ್ಲಿನಿಕ್ಗಳು ಕ್ಲೋಸ್ ಆಗಿವೆ. ಮುಂದುವರೆದು ಈ ಎಲ್ಲಾ ಪ್ರಕರಣಗಳನ್ನು ಶ್ರೀಯುತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ರವೀಂದ್ರ ಮೇಟಿ ಅವರು ಹಾಗೂ ಶ್ರೀಮತಿ ಅಮೃತಾ ಜಯರಾಮ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಜಗದೀಶ್ ಅವರ ಗಮನಕ್ಕೆ ತಂದಿದ್ದು, ದಿನಾಂಕ 20/12/2024 ನಡೆದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿರುವ 33 ಆಸ್ಪತ್ರೆಗಳ ಪೈಕಿ 12 ಆಸ್ಪತ್ರೆಗಳಿಗೆ ದಂಡ ಹಾಗೂ 3 ಆಸ್ಪತ್ರೆಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಖಡಕ್ ಆದೇಶವನ್ನ ನೀಡಿರುತ್ತಾರೆ. ಈ ಆದೇಶ ನೀಡುವ ಮೂಲಕ ಅಕ್ರಮ ಹಾಗೂ ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಗಾಳಿಗೆ ತೋರಿರುವಂತಹ ಭ್ರಷ್ಟರಿಗೆ ಕಾನೂನಿನ ಚಾಟಿ ಏಟಿನ ರುಚಿ ತೋರಿಸಿದ್ದಾರೆ. ನ್ಯೂಸ್ ಕರ್ನಾಟಕ ಒಂದು ಬೆಂಗಳೂರು ನಗರ ವಿಶೇಷ ವರದಿಗಾರ್ತಿ ಅಮೃತಾ ಜಯರಾಮ್.